ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಅಂದ್ರೆ ಯವ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಜೈ ಮಂಗಲಂ ಜೈ ನಮಃ ಪಾರ್ವತೇಶ್ವರ ಹರ ಮಹಾದೇವ. 11ಕ್ಕೆ 8 ನಿಮಿಷ ಕಡಿಮೆ ಐತಿ. ಏನು 7 ನಿಮಿಷ ಕಡಿಮೆ ಐತೆ. ಈಗ ನೀವು ಹೇಳ್ರಿ ಎಷ್ಟು ನಿಮಿಷ ಹೇಳಿ. ನಾನು ಇಲ್ಲಿ ಮುಂದೆ ಕುಂತಾನ ಅವ್ರು ಊಟಕ್ಕೆ ಹೋಗಕ್ಕೆ ಬಿಡ್ರಿ, ಏನು ನೀವು ಅದಿರಿಲ್ಲ ಲೆಕ್ಕದಾಗಂತ ನೀವು ಅನ್ನಕತ್ತೇನೆ. ಇಲ್ಲಿ ಕುಂತ್ಕೊಂಡು ಅವ್ರು ಊಟಕ್ಕೆ ಹೋಗ್ತಾರ, ಏನು ಬಿಡಂಗೆ ಕಾಣ್ತೀರೇನು ಇಲ್ಲ ನೀವು ಅಂತ. ಸದ್ಗುರುಗಳನ್ನು ಅವ್ರ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪುಂಡ್ಲಿಕ್ ಶಾಸ್ತ್ರೀಜಿಯವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಪೂಜ್ಯರಲ್ಲಿ ವಂದಿಸಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಕಾಯ ಬಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನು. ಶಿವನಾಮ ಸ್ಮರಣೆ ನಮ್ಮನ್ನೇನು ಮಾಡ್ತದ ಅಂದರೆ ಭವಸಾಗರದಿಂದ ದಾಟಿಸ್ತ. ಈ ಜಗತ್ತಿನೊಳಗೆ ಸಾಗರಗಳಂತದಾವು. ಒಂದು ಜಲಸಾಗರ, ಒಂದು ಜನಸಾಗರ, ಒಂದು ಭವಸಾಗರ. ಜಲಸಾಗರವನ್ನು ದಾಟಾಕ ಬರ್ತದೆ ನಾವು ಇತ್ತಂದ್ರೆ. ಹಡಗ ಇತ್ತು ಅಂದರೆ ನದಿಯನ್ನು ದಾಟಲಿಕ್ಕೆ ಬರ್ತದೆ. ಜನಸಾಗರವನ್ನು ದಾಟಬೇಕಾಗಿತ್ತಂದ್ರೆ ವಿನಯ ಇತ್ತು ಅಂದರೆ ಜನಸಾಗರದಿಂದ ನಾವು ದಾಟಾಕ ಬರ್ತದೆ. ಭವಸಾಗರವನ್ನು ದಾಟಬೇಕಾದ್ರೆ, ಭವಸಾಗರ ಅಂತಂದ್ರೆ ಏನು? ಹುಟ್ಟೋದು ಸಾಯೋದು, ಏಳೋದು ಮನಗೋದು. ಏನು ಮಾಡೋದು? ಮುಂಜಾನೆ ಏಳೋದು, ಎದ್ದು ಊಟ ಮಾಡೋದು, ಕೆಲಸ ಮಾಡೋದು, ಹೊತ್ತು ಮುನಗಾನ ಮನಗೋದು, ಮುಂಜಾನೆ ಮತ್ತೆ ಏಳೋದು, ಮತ್ತೆ ತಿನ್ನೋದು, ಮತ್ತೆ ಮನಗೋದು, ಮತ್ತೇನು ಮಾಡೋದು? ಇಷ್ಟ ಅಲ್ಲ ಜೀವನ ಅಂದರೆ. ಏನು ವಚನಕಾರ ಹೇಳ್ತಾರೆ, ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಶಗನಕ್ಕೆ ಸಾಸಿರ ಹುಳ ಹುಟ್ಟಿವೆ ದೇವ. ನಮಗೆ ಮನುಷ್ಯ ಶರೀರ ಬಂದ ಸಂದರ್ಭದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡಲಿಲ್ಲ ಅಂದ್ರೆ ನಾವು ಏನಿದ್ದಂಗೆ ಅಂದ್ರೆ ಹೆಂಡ್ಯಾನ ಹುಳ ಇದ್ದಂಗೆ ಅಂತ ನೋಡು, ಹೆಂಡ್ಯಾನ ಹುಳ. ಆದ್ದರಿಂದ ಎಲ್ಲದಕ್ಕೂ ಸಮಯ ಅನ್ನೋದು ಬಹಳ ಮಹತ್ವ ಇರ್ತದೆ. ಸಮಯ ಮುಗಿದ ಮೇಲೆ ಹೇಳಕ್ಕೆ ಮನಸ್ಸು ಬರಂಗಿಲ್ಲ, ಹೌದಿಲ್ಲ? ನಿದ್ದೆ ಬಂದವನಿಗೆ ಸುದ್ದಿಯನ್ನು ಹೇಳಿದರೆ ಶುದ್ಧಾಗಿ ಕುಳಿತು ಕೇಳಿತೆ, ಹೀನ ಮಾನವನಿಗೆ ಏನು ಉಪದೇಶ ಮಾಡಿದಡೆ ಮಣದನ್ನ ಮಚ್ಚರ ಬಿಟ್ಟೀತೆ ಅಂತೆಲ್ಲ ಪದ ಐತಿ. ಕೋತಿಗೆ ರತ್ನದ ಹಾರವ ಹಾಕಲು ಜೋಪಾನ ಮಾಡಿ ಬಚ್ಚಿಟ್ಟೈತೆ. ಭಾಳ ದೃಷ್ಟಾಂತಗಳು ಹೇಳ್ಯಾರ. ನಿದ್ದೆ ಬಂದ ಮನುಷ್ಯನಿಗೆ ಶಾಸ್ತ್ರ ಹೇಳಕತ್ತಿದ್ರೆ ಎಂದರ ಕುಂತ ಕೇಳ್ತಾನೆ? ನಿದ್ದೆ ಬಂದವರಿಗೆ ಎಲ್ಲ ನಿಮಗೆ ನಿದ್ದೆನೂ ಬಂದೈತಿ, ದುಡಿದು ಬಂದಿರಿ, ಕೆಲಸ ಮಾಡಿ ಬಂದಿರಿ, ಏನೋ ಒಂದಿಟ್ಟು ಕುಂತು ಮಜಾ ಮಾಡಿ ಊಟ ಮಾಡಿ ಹೋಗಬೇಕು ಮಸ್ತಾಗಿ ಅಂತ ನೀವು ಬಂದಿರಿ. 11 ತನಕ ಕುಟ್ಗೋತ ನಾ ಏನು ಕಡಿಮೆ ಅಂತ ಹಿಂಗೆ ಹೇಳ್ಕೋತ ಆದರೆ ಇದೇನು ಕೆಲಸ ಆಗೋ ಮಾತಲ್ಲ. ಹೇಳೋದು ಬೇಡ ಭಾಳ ನಿಮಗೀಗ. ಏನು ಮಾಡ್ರಿ ಅಂದರೆ ಒಟ್ಟು ಯಾವಾಗಾರ ಸ್ಮರಣ ದೇವಾಚೆ ಕರಾವೆ, ಅಖಂಡ ನಾಮ ಜಪತಾ ಜಾವೆ, ನಾಮ ಸ್ಮರಣೆ ಪಾಹಾವೆ ಸಮಾಧಾನ್ ಸಂತರ ಹೇಳ್ತಾರೆ. ಸ್ಮರಣ ದೇವಾಚೆ ಕರಾವೆ. ಯಾರ ಸ್ಮರಣ ಮಾಡಬೇಕು? ಬರೇ ರೊಕ್ಕದ ಸ್ಮರಣ ಮಾಡೋದು, ಹೆಂಡತಿ ಸ್ಮರಣ ಮಾಡೋದು, ಮಕ್ಕಳ ಸ್ಮರಣ ಮಾಡೋದು, ಆಸ್ತಿ ಸ್ಮರಣ ಮಾಡೋದು, ಇದು ಯಾವುದರ ನಿಮಗೆ ಹಿಂಬಾಲ
ಒಬ್ಬೇಕ್ಯಾರ ಹೆಂಡತಿ ಗಂಡನ ಕುಣಿಯಾಗ ಹೋಗಿ ಬಿದ್ದಕ್ಕಿಲ್ಲ. ಗಳಿಸಿದ ರೊಕ್ಕ ನಮ್ಮ ಹಿಂಬಾಲ ಬಂದಿಲ್ಲ. ಸೋನೆ ನೇನೆ ಚಾಂದಿಚ ಪೈಜನೆ ಸಂಗೆ ನಾಹಿ ಏನಾರ್ ಮಾಡ್ಯಾ ವೇಲಿ ರಂಗಿತ ಪರಶ ತಿತಲೆ ತೇತೆ ರಾನಾರ್. ಎಂಥ ಮನೆ ಕಟ್ಟಿ ಮನುಷ್ಯನೇ, ಮನೆ ನಿನ್ನ ಹಿಂಬಲ ಬರಲಿಲ್ಲ, ರೊಕ್ಕ ನಿನ್ನ ಹಿಂಬಲ ಬರಲಿಲ್ಲ, ಮಕ್ಕಳ ನಿನ್ನ ಹಿಂಬಲ ಬರಲಿಲ್ಲ, ಸಂಪತ್ತು ನಿನ್ನ ಹಿಂಬಲ ಬರಲಿಲ್ಲ. ಹೋಗಲೇ ಬಿಡು, ಈ ದೇಹ ನಿನ್ನ ಹಿಂಬಲ ಬರಂಗಿಲ್ಲೋ. ಈ ದೇಹ ಒಡಲ ಭೂಮಿಯ ಸಂಘ, ಒಡವೆ ಇನ್ನಾರದು. ಪ್ರಾಣ ವಾಯುವಿನ ಸಂಘ, ಸಾವಿಂಗೆ ಸಂಗಡಿಗರಾರಿಲ್ಲ ಕಾಣ. ರೊಕ್ಕ ಹಿಂಬಲ ಬರೋದಿಲ್ಲ. ಘರ್ ಕಿ ನಾರಿ ಕ್ಯಾ ಭಯ ತನ್ಕಿ ನಾಡಿ ಜಾಯ್. ಸಂತ ಕಬೀರ್ ಒಂದು ಮಾತು ಹೇಳ್ತಾರೆ, ಮನೆಯನ್ನು ಹೆಂಡತಿ ಹಿಂಬಲ ಬರೋದು ಏನು ದೊಡ್ಡ ಮಾತ, ಗಂಡ ಬರೋದು ಹಿಂಬಲ ಏನು ದೊಡ್ಡ ಮಾತ. ನಿನ್ನ ಮೈಯಾಗ 72,000 ನರ ಅದಾವ. ನರ ಎಷ್ಟು ಅದಾವ ಇದ್ರಾಗ? ಸವಾಸೇರ ಬಿಂದು ಪಂಚೇರ ಮಲ, 72,000 ನಾಡಿಗಳು. ಇಷ್ಟೆಲ್ಲ ಇದ್ರೊಳಗೆ ಪರಮಾತ್ಮ ಹೆಣದಾನಲ್ಲ. ನಿನ್ನ ಮನೆಯನ್ನವ್ರು ಬರೋದು ದೊಡ್ಡ ಮಾತಲ್ಲ, ನಿನ್ನ ಮೈಯಾಗಿನ ನರ ಸಹಿತ ನಿನ್ನ ಹಿಂಬಲ ಬರೋದಿಲ್ಲ ನೋಡು. ಹಂಗಾರೆ ಇದಕ್ಕಾಗಿ ಎಷ್ಟು ಕಷ್ಟಪಡಾಕತ್ತಿ ನೀನು. ಮಕ್ಕಳ ಕಾಲಾಗ ಸಾಯ್ತಾನ, ರೊಕ್ಕದ ಕಾಲಾಗ ಸಾಯ್ತಾನ, ಹುಡುಗಿ ಸಲುವಾಗಿ ನನ್ನ ಜನ್ಮ ಹೋಗಲಿ ಅಂತಾನ. ಇದಕ್ಕಾಗಿ ಸತ್ತ ಮತ್ತು ಹೊಳ್ಳಿ ಹುಟ್ಟಿ ಬರಬೇಡಪ್ಪ. ನಿನ್ನ ಹಿಂಬಾಲ ಯಾವುದರ ಬರ್ತಿತ್ತಂದ್ರೆ ಭಗವಂತನ ಸ್ಮರಣೆ. ನಿನ್ನ ಉದ್ಧಾರ ಮಾಡೋದು ಯಾವುದರ ಇತ್ತಂದ್ರೆ ಭಗವಂತನ ನಾಮ ಸ್ಮರಣೆ. ನಿನ್ನ ದುಃಖದಿಂದ ದಾಟಿಸ್ತದೆ, ಭವಸಾಗರದಿಂದ ಪಾರ ಮಾಡುತ್ತದೆ, ನಸ ಪುನರಾವರ್ತತೆ. ನಿನ್ನ ಹೊಳ್ಳಿ ಹುಟ್ಟಲಾರ್ದಂಗೆ ಮಾಡೋದು ಅದು ಯಾವುದರ ಇತ್ತು ಅಂತಂದರೆ ಪರಮಾತ್ಮನ ಸ್ಮರಣೆ. ಭ್ರಮರ ಭ್ರಮರ ಚಿಂತಾಯಾಂ ಕೀಟೋಪಿ ಭ್ರಮರಾಯತೆ ಎಂದುದಾಗಿ. ಒಂದು ಕುಡ್ಡಿ ಕುಕಾರಿ ಹುಳ ಭ್ರಮರವನ್ನು ಸ್ಮರಣ ಮಾಡಿ ಸ್ಮರಣ ಮಾಡಿ ಸ್ಮರಣ ಮಾಡಿ ಆ ಕುಡ್ಡಿ ಕುಕಾರಿ ಹುಳ ಏನು ಕಿಡಿ ಹುಳ ಕುಡ್ಡಿ ಕುಕಾರಿ ಆಗ್ತದೆ. ಮನುಷ್ಯನೇ, ನೀನು ಚೈತನ್ಯ ಅದಿ, ನೀನು ಆತ್ಮನಿದ್ದಿ, ನೀನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದಂಥ ಆತ್ಮ ನೀನಿದ್ದ. ಆತ್ಮ ಆಗೋದು ಇನ್ನೇನು ಹೇಳ್ತಕ್ಕದ್ದು? ಇದೇನು ದೊಡ್ಡ ಮಾತದ? ಸ್ಮರಣೆ ಮಾಡು. ಚಾಲತಾ ಬೋಲ್ತಾ ದಂಧಾ ಕರ್ತಾ ಖಾತಾ ಜೇವಿತಾ ಸುಖಿ ಹೋತಾ ನಾನಾ ಉಪಭೋಗ ಭೋಗಿತ ನಾಮ ಸ್ಮರಣ ಕರಾವೆ. ಅಡ್ಡಾಡುವಾಗ ನಾಮ ಸ್ಮರಣೆ ಮಾಡು, ಕುಂತಾಗ ನಾಮ ಸ್ಮರಣೆ ಮಾಡು, ಮಲಗುವಾಗ ನಾಮ ಸ್ಮರಣೆ ಮಾಡು, ಕೆಲಸ ಮಾಡುವಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನು, ರಾಮ ಅನ್ನು, ಕೃಷ್ಣ ಅನ್ನು, ಬಸವ ಅನ್ನು, ಬುದ್ಧ ಅನ್ನು, ನಿನಗೇನು ಅಲ್ಲ ಅನ್ನು, ಏನು ಮನಸ್ಸಿಗೆ ಬರ್ತದೆ, ಯಾವ ದೇವ್ರ ಮ್ಯಾಗ ನಿನಗೆ ಪ್ರೀತಿ ಐತೆಲ್ಲ ಆ ಭಗವಂತನ ಸ್ಮರಣೆ ಮಾಡು. ಭವಸಾಗರದಿಂದ ದಾಟಿಸ್ತದ. ಹೇಳಿದ್ರೆ ಭಾಳ ಚಲೋ ಅನ್ಸಂಗಿಲ್ಲ. ಮತ್ತು ನಾಳೆ ಟೈಮ್ ಸಿಕ್ಕರು ನೋಡೋನು. ನಾಳೆ ಹಿಂಗೆ ಆತಂದ್ರೆ ದಾಟೋಲ್ಗೆ ಹಾಕೋತ ಹೋಗೋನು. ಇದೊಂದು ಸಲ ಹಿಂಗೆ ಮಾಡಿ ಬಿಡೋನು. ಮುಂದಿನ ಸಲ ಜರ್ ನೀವು ಮಾಡೋದಿತ್ತಂದ್ರೆ ಟಬಲಾದವ್ರು ಕರ್ಕೊಂಬರ್ರಿ, ಒಬ್ಬನ ಪುರಾಣಿಕರನ್ನ ಕರ್ಕೊಂಬರ್ರಿ. 3 ದಿನ ಪ್ರವಚನ, 5 ದಿನ ಕೇಳ್ರಿ. ಹಿಂಗೆ ಭಾಳಷ್ಟು ಮಂದಿ ಕೂಡಿಸಿ ನಿಮ್ಮ ಊರಿಗೆ ಬರ್ಬೇಕಾದ್ರೆ ಸುಮ್ಮ ಬಂದಿರಂಗಿಲ್ಲ. ಸಂಚಾನ ಓದಿರ್ತಾರೆ 10 ನಿಮಿಷ ಹೇಳಕ್ಕೆ. ಎಲ್ಲ ಊಟಕ್ಕೆ ರೊಕ್ಕಕ್ಕೆ ಬರ್ತಾರಂತ ತಿಳ್ಕೊಂಡ್ರೇನ? ಅದು ರಗಡ ಸಿಗ್ತದೆ ಎಲ್ಲ ಕಡೆ. ನೀವು ಹಂಗೇನಾರ ನಿಮ್ಮದು ಪ್ರೀತಿನ ಇತ್ತಂದ್ರೆ ಚಲೋ ಪುರಾಣಿಕರನ್ನ ಕರ್ಕೊಂಡು ಟಬಲ ಮೇಳ ವಾದ್ಯ ತಂದು ಗಾಮಂಗೆ ಬಾರಿಸ್ರಿ. 2-3 ತಾಸು ನಡೆದಿತ್ತು. ವೇದಾಂತ ಪರಿಷತ್ತಕ್ಕೆ ಒಂದು ತನ್ನದೇ ಆದಂಥ ಒಂದು ಏನದ ಶಿಸ್ತು ಅದ. ಅದಕ್ಕೆ ಶಿಸ್ತ. ವೇದಾಂತನ ಬೇರೆ, ಪುರಾಣರ ಬೇರೆ. ನೀವು ಪುರಾಣರ ಇದ ದೋಬಿಕಾ ಕುತ್ತ ಗರ್ಕುನೈ ಘಾಟಕುನೈ ಅಂದಂಗೆ ಹಿಂಗೆ ಎರಡೂ ಬೇಡ, ಒಂದು ಮಾಡಿರಿ. ಒಂದು ಪುಂಗಿಯರ ಊದ್ರಿ, ಒಂದು ಪುಟಾಣಿಯರ ತಿನ್ನಿರಿ. ಎರಡೂ ಮಾಡಿದ್ರೆ ಹೈದರಾಬಾದ ಆಗ್ತದೆ. ಆದ್ದರಿಂದ ಶಾಸ್ತ್ರ ವೇದಾಂತ ವೇದಿಕೆ ಅಂದ್ರೆ ಅದರದ್ದೊಂದು ಕಿಮ್ಮತ್ತಿರ್ತದೆ, ಅದರದೇ ತನ್ನದೇ ಆದಂಥ ಒಂದು ಗೌರವ ಇರ್ತದೆ. ಆ ಗೌರವದಲ್ಲಿ ಆ ವೇದಿಕೆ ಸಾಗಬೇಕಾಗ್ತದೆ. ಇದು ಹರಿಕತಿ ಹೇಳ್ದಂಗೆ ಬೆಳತನ ಗೌಡ್ರ ಮಣಿತನ ಅಂತ 12 ತನ ಶಾಸ್ತ್ರ ಅಲ್ಲದು. 10 ಅಂದ್ರೆ ಮುಗಿಬೇಕು. ಬರ್ರಿ ಶಿವಾನಂದ ಭಾರತೀ ಅಪ್ಪ ಅವ್ರ ಕಾರ್ಯಕ್ರಮಕ್ಕೆ 1 ಕೋಟಿ ಜನ ಇರ್ತಾರೆ, 1 ಲಕ್ಷ ಜನ ಇರ್ತಾರೆ, 10 ಲಕ್ಷ ಜನ ಇರ್ತಾರೆ. 9:30 10ಕ್ಕೆ ಕಾರ್ಯಕ್ರಮ ಮುಗಿತದೆ. ಕೇಳಿದವ್ರ ತಲೆಯಾಗ ಜ್ಞಾನ ತುಂಬಿಕೊಂಡು ಹೋಗ್ತಾರೆ.
ಇದು ಸಾಂಬಾರ ಅವಲಕ್ಕಿ ಮೊಸರ ಉಪ್ಪಿಟ್ಟ ಕಲಿಸಿದ್ರೆ ಯಾವುದು ರುಚಿ ಗೊತ್ತಾಗೋದಿಲ್ಲ. ಎಲ್ಲನೂ ಬೇಕು. ಅಸಾವ ಪಾರ್ನ ಸಾವ. ಉಪ್ಪು ಹಾಕಿದ್ರೆ ಸಾರು ಚಲೋ ಆಕೈತಂತ ಬರೇ ಉಪ್ಪು ಹಾಕಿದ್ರೆ ಸಾರು ಆಗೋದಿಲ್ಲ. ಆ ಪದ್ಧತಿ ಇರಬೇಕಾಗ್ತದೆ ಅಂಥೇಳಿ ಎಲ್ಲರೂ ಸರಿಯಾಗಿ ಸಮಾಧಾನದಿಂದ ಊಟ ಮಾಡಿ ಒಬ್ರಿಗೊಬ್ರು ಕಾಲು ತೊಳ್ಳಾಡ್ದಂಗೆ ಒಬ್ರಿಗೊಬ್ರು ಗದ್ದಲ ಮಾಡ್ದಂಗೆ ಹೊತ್ತಾಗಿದೆ. ದೂರ ದೂರ ಹೊಲದಾಗಿಂದ ಬಂದಿರಿ, ಕೈಯಾಗ ಬ್ಯಾಟ್ರಿ ಹಿಡ್ಕೊಂಡು ಸಮಾಧಾನದಿಂದ ಹೋಗಿ ಮನೆ ಮುಟ್ರಿ ಅಂಥೇಳಿ 2 ವಾಕ್ಯ